ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗಿದ್ದು ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ. ಇಂದಿನ ಸರ್ಕಾರಗಳಲ್ಲಿ ಅದು ಯಡಿಯೂರಪ್ಪ ಅವರು ಇರ್ಬೋದು, ಇವನ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಿಂದೆ ಪ್ರತಿ ವರ್ಷ ಕೂಡ 6-7 ಸಾವಿರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿನ ಅಭಿವೃದ್ಧಿ ಕೊಡ್ತಾಯಿದ್ರು. ಮತ್ತು ನಮ್ಮ ಕ್ಷೇತ್ರ ಅಂತೂ 2 ನ್ಯಾಷನಲ್ ಹೈವೇಗಳು ಹೋಗ್ತಕ್ಕಂಥ, 2 ಸ್ಟೇಟ್ ಹೈವೇಗಳು ಹೋಗ್ತಕ್ಕಂಥ, 2 ರೈಲುಗಳು ದೆಹಲಿ ಈ ಕಡೆಗೆ ಹೋಗ್ತಕ್ಕಂಥ, ವಿಮಾನ ನಿಲ್ದಾಣ ಇರ್ತಕ್ಕಂಥ ಅತ್ಯಂತ ಜನಸಂದಣಿ ಇರ್ತಕ್ಕಂಥ ಕ್ಷೇತ್ರ ನಮ್ಮದು. ಇವತ್ತು ನೀವು ಗುಂಡಿಗಳೇ ಮುಚ್ಕೊಂಡು ಕೂತ್ಕೊಂಡ್ರೆ ಗುಂಡಿಗಳೇನು ಭಾಳ ಪರ್ಮನೆಂಟಾಗಿ ಏನಲ್ಲ, ಮತ್ತೆ ಅದು ಕಿತ್ಕೊಂಡು ಹೋಗ್ತಾ ಇರ್ತವೆ. ನಾವು ಹಿಂದೇನು ಅಸೆಂಬ್ಲಿಯಲ್ಲಿದ್ದಾಗ ಕೇಳ್ಕೊಂಡಿದ್ವಿ, ತಲಾ ಒಂದೊಂದು ಕ್ಷೇತ್ರಕ್ಕೆ ಸದ್ಯಕ್ಕೆ ಈಗ 100 ಕೋಟಿ ರೂಪಾಯಿ ಕೊಟ್ಟರೆ ನೀವು ಗುಂಡಿ ಮುಚ್ಚೋತಕ್ಕಂಥದ್ದು ಅದು ಶಾಶ್ವತವಾದ ಕೆಲಸ ಅಲ್ಲ. ಯಾಕಂದರೆ ರೋಡು 3 ವರ್ಷ 4 ವರ್ಷ ಹಿಂದೆ ಮಾಡಿರ್ತೀವಿ. ಈಗ ಇಲ್ಲಿ ಗುಂಡಿ ಮುಚ್ಚಿದ್ರೆ ಇನ್ನೊಂದು ಕಡೆ ಗುಂಡಿ ಬೀಳ್ತದೆ. ಅದಕ್ಕೆ ಮತ್ತೆ ಮರುಡಾಂಬರೀಕರಣವನ್ನೇ ಮಾಡಬೇಕಾಗ್ತದೆ. ನಾವು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಐತೆ ಸರ್ಕಾರದ ಕಣ್ಣನ್ನು ತೆಗೆಸ್ತಕ್ಕಂಥ ಸಮಸ್ಯೆಗಳನ್ನು ಅವ್ರಿಗೆ ಹೇಳ್ತಕ್ಕಂಥದ್ದಕ್ಕೆ ಗುಂಡಿ ಮುಚ್ಚುವಂಥ ಒಂದು ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ FIR ಮಾಡ್ತಾರೆ. ನಮ್ಮ DCM ಅವರು ಉಸ್ತುವಾರಿ ತೊಗೊಂಡಾಗ ನಮಗೆಲ್ಲ ಆಗಿತ್ತು, ಕ್ರಿಯಾಶೀಲ ಒಬ್ಬ ವ್ಯಕ್ತಿ ಬೆಂಗಳೂರನ್ನು ಭಾಳ ಅತ್ಯಂತ ಸಮಗ್ರವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಆ ಒಂದು ನಿರೀಕ್ಷೆ ಏನಿತ್ತು ಅದೆಲ್ಲ ಹುಸಿಯಾಗಿದೆ.